ನಾನು ಹೋಗ್ಬಿಟ್ರೆ ನನ್ನ ಹೆಂಡತಿನ ಯಾರು ನೋಡ್ಕೋತಾರೆ, ಅದಕ್ಕೆ ಕೊಂದುಬಿಟ್ಟೆ ಅಂತ ಒಂದು ವಯಸ್ಸಾದ ಜೀವ ಹೇಳ್ತಿದ್ರೆ ಇದನ್ನು ಏನಂತ ಅರ್ಥ ಮಾಡ್ಕೋಬೇಕು ಹೇಳಿ? ಹೆಂಡತಿ ಮೇಲೆ ಪ್ರೀತಿ ಅನ್ನಬೇಕಾ, ಇಳಿ ವಯಸ್ಸಿನಲ್ಲಿ ಕಾಡೋ ಒಂಟಿತನ ಅನ್ನಬೇಕಾ, ಮಕ್ಕಳಿಂದ ದೂರ ಇರೋ ಅನಾಥ ಭಾವ ಅಂದ್ಕೋಬೇಕಾ, ಆಧುನಿಕ ಬದುಕಿನ ಕ್ರೂರತೆ ಅಂದ್ಕೋಬೇಕಾ? ಇಸ್ರೋದಲ್ಲಿ ಕೆಲಸ ಮಾಡಿ ರಿಟೈರ್ಡ್ ಆಗಿರೋ ಜೀವ ಇದು. ಹೆಸರು ನಾಗೇಶ್ವರ ರಾವ್ ಅಂತ, ವಯಸ್ಸು 70 ಮೇಲೆ ದಾಟಿದೆ. ಪೊಲೀಸರು ಹೋಗಿ ನೋಡಿದ್ರೆ ಇವ್ರ ಹೆಂಡತಿ ಸಂಧ್ಯಶ್ರೀ ಬಾಡಿ ಅಡುಗೆ ಮನೆ ಇತ್ತಂತೆ. ಈ ನಾಗೇಶ್ವರ ರಾವ್ ಅವರು ಹಾಲಲ್ಲಿರೋ ಸೋಫಾದ ಮೇಲೆ ಕೂತ್ಕೊಂಡಿದ್ರಂತೆ. ನಾನು ಅಮ್ಮಮ್ಮ ಅಂದರೆ ಇನ್ನೊಂದು 2-3 ವರ್ಷ ಬದುಕ್ಬೋದು, ಆಮೇಲೆ ಇವಳನ್ನು ಯಾರು ನೋಡ್ಕೋತಾರೆ? ನಮಗೆ ಸಂಬಂಧಿಕರು ಅಂತ ಯಾರೂ ಇಲ್ಲ, ಅದಕ್ಕೆ ನಾನೇ ಕೊಂದುಬಿಟ್ರೆ ಕಣ್ರಪ್ಪ, ನಾನು ಸತ್ತೋಯ್ತೀನಿ ಅಂದ್ರಂತೆ. ವಯಸ್ಸಾದ ಜೀವ ಹೆಂಡತಿ ಬಾಡಿ ಮುಂದೆ ಕೂತ್ಕೊಂಡು ಹಿಂಗಂದ್ರೆ ಪೊಲೀಸರು ತಾನೇ ಏನು ಮಾಡ್ತಾರೆ? ಈ ಯಜಮಾನರನ್ನ ವಶಕ್ಕೆ ತಗೊಂಡು ಮುಂದಿನ ಪ್ರೊಸೀಜರ್ ಶುರು ಮಾಡಿದ್ರು. ಈ ನತದೃಷ್ಟ ದಂಪತಿಗಳಿಗೆ ಒಬ್ಬಳು ಮಗಳಿದ್ದಾಳಂತೆ. ಅವಳಿರೋದು ಅಮೇರಿಕದ ನ್ಯೂ ಜೆರ್ಸಿಯಲ್ಲಂತೆ. ಅವಳಿಗೂ ವಿಷಯ ತಿಳಿಸೋರು ಪೊಲೀಸರು. ಮೊದಲು ಅವಮ್ಮ ಬಾಡಿನ ತಗೊಳ್ಳೋದಕ್ಕೆ ಮತ್ತು ಸಂಸ್ಕಾರ ಮಾಡೋದಕ್ಕೆ ಬರ್ತೀನಿ ಅಂತಿದ್ದಂತೆ. ಆಮೇಲೆ ಬರೋದಕ್ಕಾಗಲ್ಲ ಅಂದ್ಬಿಟ್ಲಂತೆ. ಪುಣ್ಯ ಆಗ್ತೈತೆ. ನಾಗೇಶ್ವರ ಅವ್ರು ಹೇಳ್ದಂಗೆ ಆಗೋಯ್ತು ನೋಡಿ. ಇವ್ರ ವೈಫು ಸಂದೇಶ್ ಅವ್ರ ಬಾಡಿನೇ ಕೇಳೋರಿಲ್ಲ. ಈ ಯಜಮಾನಪ್ಪ ಬದುಕಿದ್ದಾಗಲೇ ಇವ್ರ ಹೆಂಡತಿ ಬಾಡಿ ಅನಾಥವಾಗೋಯ್ತು. ಆಮೇಲೆ ಪೊಲೀಸರು ಫ್ಯಾಮಿಲಿಗೆ ದೂರದ ರಿಲೇಟಿವ್ ಒಬ್ಬರನ್ನ ಕನ್ವಿನ್ಸ್ ಮಾಡಿ ಅಂತ್ಯ ಸಂಸ್ಕಾರ ಕಾರ್ಯನ ಮುಗಿಸೋರೆ. ಇದೇ ಕಾರಣಕ್ಕೆ ಇರಬೇಕು ಆ ಮನುಷ್ಯನ ಮನಸ್ಥಿತಿ ಆ ಮಟ್ಟಕ್ಕೆ ಹೋಗಿತ್ತು. ಇದು ಇಡೀ ಜನ್ರೇಷನ್ಗೆ ಅಂಟಿರೋ ಶಾಪ ಕಾಣ್ರಿ. ಸಣ್ಣ ಪುಟ್ಟ ಕೆಲಸ ಮಾಡಿಕೊಂಡು ಜಾಸ್ತಿ ಓದೋಕ್ಕಾಗದೇ ಇರೋರು ಮಕ್ಕಳು ಸಣ್ಣ ಪುಟ್ಟ ಕೆಲಸ ಮಾಡಿಕೊಂಡು ಕಣ್ಮುಂದೆನೇ ಇರ್ತವೆ. ಸತ್ರು ಕೆಟ್ಟರು ಬಂದು ನೋಡ್ತವೆ. ಒಳ್ಳೆ ಕೆಲಸದಲ್ಲಿದ್ದ ಅಫಿಷಿಯಲ್ಸು, ಅನುಕೂಲವಾಗಿದ್ದ ಪೇರೆಂಟ್ಸು ತಮ್ಮ ಮಕ್ಕಳನ್ನ ಒಳ್ಳೆ ಸ್ಕೂಲಲ್ಲಿ ಚೆನ್ನಾಗಿ ಓದಿಸಿ ಫಾರಿನ್ಗೆಲ್ಲ ಕಳಿಸಿ ಓದಿಸೋರು ಮಕ್ಕಳು ಅಲ್ಲೇ ಜಾಬ್ ಹಿಡಿದು ಅಲ್ಲೇ ಮದುವೆ ಮಾಡಿಕೊಂಡು ಅಲ್ಲೇ ಸೆಟ್ಲ್ ಆಗ್ಬಿಡ್ತವೆ. ಇಲ್ಲಿರೋ ಪೇರೆಂಟ್ಸು ಅವ್ರನ್ನ ವಿಡಿಯೋ ಕಾಲಲ್ಲೇ ನೋಡಿ ಸುಖ ಪಡಬೇಕು. ಇವ್ರು ಸತ್ರು ಕೇಟ್ರೆ ಅವ್ರು ವಿಡಿಯೋ ಕಾಲಲ್ಲೇ ಶ್ರದ್ಧಾಂಜಲಿ ಹೇಳ್ಬಿಡ್ತಾರೆ. ಬಂದು ನೋಡೋಷ್ಟು ಪುರುಸೊತ್ತು ಇರಲ್ಲ, ಅಷ್ಟು ಕೆಲಸ ಇರುತ್ತೆ ಅವಕ್ಕೆ. ಯಾಕಂದ್ರೆ ಇವ್ರು ಅಷ್ಟೊಂದು ಓದಿಸ್ಬಿಟ್ಟಿರ್ತಾರೆ. ಇನ್ನು ಹೆಣ್ಮಕ್ಳಿರೋರು ನಮ್ಮ ಮಗಳಿಗೆ ಫಾರಿನ್ನಲ್ಲಿರೋ ಹೊಳಿಯನ್ನೇ ತರಬೇಕು, ಅದೇ ಪ್ರತಿಷ್ಠೆ ಅಂದ್ಕೊಂಡು ಮದುವೆ ಮಾಡಿ ಫಾರಿನಿಗೆ ಕಳಿಸಿದ್ರೆ ಅವ್ರ ಸ್ಥಿತಿ ಈ ನಾಗೇಶ್ವರ ಅವ್ರ ಥರ ಆಗ್ಬಿಡುತ್ತೆ. ಇಲ್ಲಿರೋ ವಯಸ್ಸಾದ ಜೀವಗಳು ಈಗ ಸಾಯಿದೆ ಇನ್ನೇನು ಮಾಡ್ತವೆ ಹೇಳಿ? ಎಷ್ಟೋ ಕೇಸ್ಗಳಲ್ಲಿ ನೋಡಿದ್ದೀವಿ, ಮಕ್ಕಳು ಫಾರಿನ್ನಲ್ಲಿರ್ತಾರೆ, ಇಲ್ಲಿ ಒಂಟಿಯಾಗಿರೋ ವಯಸ್ಸಾದ ಜೀವಗಳನ್ನ ನೋಡ್ಕೊಳ್ಳೋರಲ್ಲ. ಅಕಸ್ಮಾತ್ ಏನಾದ್ರೂ ಸತ್ತೋದ್ರೆ ಬಾಡಿ ಸ್ಮೆಲ್ ಬರೋರ್ಗೂ ಅಕ್ಕಪಕ್ಕದವ್ರಿಗೂ ಗೊತ್ತಾಗಲ್ಲ. ಮಕ್ಕಳನ್ನ ಅಷ್ಟು ಚೆನ್ನಾಗಿ ಓದಿಸಿ ನನ್ನ ಮಗ ನನ್ನ ಮಗಳು ಫಾರಿನ್ನಲ್ಲಿದ್ದಾರೆ ಅಂತ ಹೆಮ್ಮೆಯಿಂದ ಹೇಳ್ಕೊಂಡು ಓಡಾಡ್ತಿದ್ದ ಜೀವಗಳು ಹೀಗೆ ಅನಾಥವಾಗಿ ಜೀವ ಬಿಟ್ಟಿರ್ತವೆ. ಇದಕ್ಕೆ ನಾಗೇಶ್ವರ ರಾವ್ ಕೇಸ್ ಒಂದು ಆ್ಯಡ್ ಆನ್ ಆಯ್ತು ಅಷ್ಟೇ.